ಎಂಟರ್ಟೈನ್ಮೆಂಟ್ ಕ್ಷೇತ್ರದಿಂದ ಬರದೇ ಇರೋದೇ ಚೈತ್ರ ಅವರ ಎಲಿಮಿನೇಷನ್ಗೆ ಕಾರಣ ಆಯ್ತಾ ಅಂತ? ಗೊತ್ತಿಲ್ಲ. ಆದ್ರೆ ನಾನು ಅದನ್ನೇ ಮೊದಲನೇ ವಾರದಿಂದ ಯೋಚನೆ ಮಾಡ್ತಿದ್ದೆ. ಇಡೀ ಮನೆನಲ್ಲಿ ಮಾತಾಡ್ತಿದ್ದೇನು ಎಂಟರ್‌ಟೈನ್‌ಮೆಂಟ್ ಇಲ್ಲ, ಹ್ಮ್. ಎಂಟರ್‌ಟೈನ್‌ಮೆಂಟ್ ಇಲ್ಲ ಅಂತಲೇ. ಮನೆನಲ್ಲಿ ಬೇರೆಯವರು ಕಂಪೇರ್ ಮಾಡಿದ್ರೆ ಅವರು ಏನು ಎಂಟರ್‌ಟೈನ್‌ಮೆಂಟ್ ಮಾಡ್ತಿರ್ಲಿಲ್ಲ. ನನಗೂ ಅದೇ ಅಷ್ಟೇ. ಇವ್ರೇನು ಬೆಳಗ್ಗೆ ಎದ್ದು ಹಾಡ್ ಬಂದಾಗ ಡ್ಯಾನ್ಸ್ ಮಾಡ್ತಾರೆ ಬಿಟ್ರೆ, ಬೇರೆ ಇನ್ನೇನ್ ಮಾಡ್ತಾರೆ ಅಂತ ನಾನು ಪ್ರಶ್ನೆ ಹಾಕೊಂಡಿದ್ದೆ. ಮತ್ತೆ ಬಿಗ್ ಬಾಸ್ ಮನೆಯ ಒಳಗೆ ಎಂಟರ್‌ಟೈನ್‌ಮೆಂಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಆ ಡೆಫಿನಿಷನ್‌ಗೆ ನನಗೆ ಯಾವತ್ತೂ ಉತ್ತರನೇ ಸಿಕ್ಕಿರ್ಲಿಲ್ಲ. ಸೊ ನನಗೆ ಹೊರಗಡೆ ಬಂದ್ಮೇಲೆ ಗೊತ್ತಾಗಿದ್ದು ಜನ ನನ್ನ ಮಾತನ್ನೇ ಎಂಟರ್‌ಟೈನ್‌ಮೆಂಟ್ ಆಗಿ ತಗೊಂಡಿದ್ರು. ಜನಕ್ಕೆ ಅದು ಇಷ್ಟ ಆಗ್ತಿತ್ತು ಅಂತ. ಹಾಗಾಗಿ ನಾನು ಅನ್ಕೊಳ್ಳೋದಿಲ್ಲ ಎಂಟರ್ಟೈನ್ಮೆಂಟೇ ಇಂಡಸ್ಟ್ರಿಯಲ್ಲಿ ಬರ್ದೇ ಇರೋ ಕಾರಣಕ್ಕೆ ನಾನು ಬೇಗ ಬಂದೆ ಅಂತ. ಯಾಕಂದ್ರೆ ನನಗಿಂತ ಬೇಗ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಪಂಟ್ರುಗಳು ಅನಿಸ್ಕೊಂಡವರೆಲ್ಲ ಹೊರಗಡೆ ಬಂದ್ರು. ಹೌದು. ಸೊ ಹಾಗಾಗಿ ಇಲ್ಲಿ ವ್ಯಕ್ತಿತ್ವದ ಆಟಕ್ಕೆ ಜನಕ್ಕೆ ವ್ಯಕ್ತಿತ್ವನೇ ಇಷ್ಟ ಆಗ್ಬೇಕು ಅನ್ನೋದು ಒಂದು. ನನಗೆ ಹೊರಗಡೆ ಬರೋದಕ್ಕೆ ಬಹುಶಃ ಕಾರಣ ಆಗಿರ್ಬೋದು ಈ ಫಿಸಿಕಲ್ ಟಾಸ್ಕ್ ಒಂದು. ಯಾಕಂದ್ರೆ ಇಡೀ ವಾರ ನಾನು ಎಲಿಮಿನೇಟ್ ಆದ್ರೂ ಇಡೀ ವಾರ ನನ್ಗೆ ಆಟ ಆಡಕ್ ಅವಕಾಶ ಸಿಗ್ಲಿಲ್ಲ. TTF ಇಂದ ಮೊದಲನೇ ಸಲನೇ ಹೊರಗಡೆ ಬಂದು ಬಿಡ್ತೀನಿ. ಹಂಗ ಹೊರಗಡೆ ಉಳಿದ್ಮೇಲೆ ಇಡೀ ವಾರ ಆಡೋದಕ್ಕಿಲ್ಲ, ಉಸ್ತುವಾರಿನೂ ಮಾಡೋದಕ್ಕಿಲ್ಲ. ಜೊತೆಗೆ ಎಲ್ಲರೂ ಟಾಸ್ಕ್ ಅಲ್ಲಿ ಬಿಸಿ ಇದ್ದಿದ್ರಿಂದ ಯಾರು ಮಾತುಕತೆ ಮತ್ತೊಂದ್ ಸಿಗ್ಲಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ನನ್ ಗೌಣ ಅಂತ ಕಾಣಿಸಿರ್ಬೋದು. ಅದಕ್ಕೋಸ್ಕರ ಹೊರಗಡೆ ಬಂದಿರ್ಬೋದು ಅನ್ಸುತ್ತೆ. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.